ನಮಸ್ಕಾರ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದರೆ, ಒಬ್ಬ ಶಿಲ್ಪಿಗಾರ ಇರ್ತಾನೆ. ಅವನು ಒಂದು 3 ಕಲ್ಲುಗಳನ್ನು ತಗೊಂಡು ಬಂದು ಕೆತ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಒಂದು ಕಲ್ಲನ್ನು ತಗೊಂಡು ಅದನ್ನು ನೀಟಾಗಿ ಕೆತ್ತುತ್ತಾನೆ. ಒಂದು 100 ಉಳಿಪೆಟ್ಟನ್ನು ಹಾಕ್ತಾನೆ ಅದಕ್ಕೆ. ಆಗ ಆ ಕಲ್ಲು ಜೋರಾಗಿ ಎಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಯವಿಟ್ಟು ನನಗೆ ಈ ರೀತಿಯಾಗಿ ಉಳಿಪೆಟ್ಟನ್ನು ಹಾಕಬೇಡ, ನನಗೆ ತಡ್ಕೊಳಕ್ ಆಗೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿ. ಇದನ್ನು ಕಂಡಂತಹ ಶಿಲ್ಪಿಗಾರನಿಗೆ ಬೇಸರ ಆಗುತ್ತೆ. ನಾನು ಅಷ್ಟೊಂದು ಕಷ್ಟಪಟ್ಟು ಇಷ್ಟೋ ತನಕ ಉಳಿಪೆಟ್ಟನ್ನು ಹಾಕಿದೆ, ಇದು ನೋಡಿದ್ರೆ ಆಗಲ್ಲ ಅಂತಿದೆಯಲ್ಲ, ಹೋಗ್ಲಿ ಬಿಡು ಅಂತೇಳಿ ಅದನ್ನು ತೆಗೆದು ಸೈಡಿಗೆ ಇಡ್ತಾನೆ. ಹಾಗೆ 2ನೇ ಕಲ್ಲನ್ನು ತಗೊಂಡು ಅದಕ್ಕೆ ಒಂದು ಸಾವಿರಾರು ಪೆಟ್ಟನ್ನು ಹಾಕ್ತಾನೆ. ಅಲ್ಲಿ ತನಕ ತಡ್ಕೊಂಡಿದ್ದಂತಹ ಕಲ್ಲು ನಂತರ ಅದು ಹೇಳುತ್ತೆ, ಆಗದೇ ಇಲ್ಲ, ನನಗೆ ಪೆಟ್ಟನ್ನೇ ಹಾಕಬೇಡ ಅಂತೇಳಿ ಅದು ಅವನ ಕೈಯಿಂದ ತಪ್ಪಿಸ್ಕೊಂಡು ಕೆಳಗೆ ಬೀಳತ್ತೆ. ಆಗ ಇವನು ಅನ್ಕೊತಾನೆ, ಓ, ನನ್ನ ಇಷ್ಟುವರೆಗಿನ ಕೆಲಸಗಳೆಲ್ಲ ವ್ಯರ್ಥ ಆಯ್ತಲ್ಲ, ಹೋಗ್ಲಿ ಬಿಡು ಅಂತ ಹೇಳಿಬಿಟ್ಟು ಅದನ್ನು ಸೈಡಿಗಿಟ್ಟು ಇನ್ನೊಂದು ಕಲ್ಲು ಅವನ ಹತ್ರ ಇರುತ್ತೆ, ಅದನ್ನು ತಗೊತಾನೆ. ಅದನ್ನ ತಗೊಂಡು ಅದಕ್ಕೆ ಕೆತ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಅದಕ್ಕೆ 100 ಪೆಟ್ಟು ಹಾಕಿದ್ರು ಸುಮ್ಮನೆ ಇರುತ್ತೆ, 1000 ಪೆಟ್ಟು ಹಾಕಿದ್ರು ಸುಮ್ಮನೆ ಇರ್ತದೆ, ಲಕ್ಷಾಂತರ ಪೆಟ್ಟನ್ನು ಹಾಕಿದಾಗಲೂ ಅದು ಸುಮ್ಮನೆ ಇರುತ್ತೆ. ಆಗ ಅದು ಕೆತ್ತನೆ ಇವನು ತುಂಬ ಪೇಷನ್ಸು, ತುಂಬ ಖುಷಿಯಿಂದ ಅದನ್ನು ಕೆತ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಒಳ್ಳೆಯ ವಿಗ್ರಹವಾಗಿ ಮಾರ್ಪಾಡುತ್ತೆ. ಅದನ್ನು ಒಬ್ಬ ಮಹಾರಾಜ ಬಂದು ಪರ್ಚೇಸ್ ಮಾಡ್ತಾನೆ. ಅದಕ್ಕೆ ಒಂದು ದೇವಾಲಯವನ್ನು ಕಟ್ಟಿಸ್ತಾನೆ. ಆ ಊರಿನ ಜನರೆಲ್ಲ ಅದನ್ನು ಬಂದು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹಾಲಿನ ಅಭಿಷೇಕ, ಆ ಅಭಿಷೇಕ, ಈ ಅಭಿಷೇಕ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊರಿನ ಜನರೆಲ್ಲ ಅದನ್ನು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ತುಂಬ ಚೆನ್ನಾಗಿದೆ ವಿಗ್ರಹ ಅಂತ. ಆಗ ಈ ಉಳಿದಂತಹ 2 ಕಲ್ಲುಗಳು ಅದನ್ನು ನೋಡಿ ಇವಕ್ಕೆ ಬೇಸರ ಆಗತ್ತೆ. ನಾವು ಸಹ ಸುಮ್ಮನೆ ಇದ್ದಿದ್ರೆ ಹಾಗೆ ನಮಗೂ ಸಹ ಒಳ್ಳೆಯ ವಿಗ್ರಹ ಆಗ್ತಾ ಇದ್ವೋ ಏನೋ, ನಾವು ಸಹ ಒಳ್ಳೆ ವಿಗ್ರಹ ಆಗ್ತಿದ್ವೇನೋ. ಆದರೆ ನಾವು ಆ ಶಿಲ್ಪಿಗಾರ ಪೆಟ್ಟನ್ನು ಹಾಕಿದಾಗ ನಾವು ತಡ್ಕೊಳ್ದೇನೆ ನಮ್ಮ ತೆಡ್ಡು ಕೆಲಸ ಮಾಡ್ಕೊಂಡ್ವಿ ಅಂತ ಅನ್ಸತ್ತೆ. ತಕ್ಷಣ 2 ಕಲ್ಲುಗಳು ಬರ್ತವೆ, ಬಂದ್ಬಿಟ್ಟು ಶಿಲ್ಪಿಗಾರನ ಹತ್ರ ಕೇಳ್ತವೆ, ದಯವಿಟ್ಟು ನಮ್ಮನ್ನು ಸಹ ಅದೇ ತರಹ ವಿಗ್ರಹ ಮಾಡು. ನೀನು ಆಗ ಪೆಟ್ಟು ಹಾಕಿದಾಗ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ನಾವು ಹಿಂಜದ್ಬಿಟ್ವಿ, ಆದರೆ ಈಗ ನಮಗೂ ಸಹ ಹಾಗೇ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತಾರೆ. ಆದರೆ ಶಿಲ್ಪಿಗಾರ ಹೇಳ್ತಾನೆ, ನಿಮಗೆ ಅಂತ ನಾನು ಎತ್ತಿಟ್ಟಂತಹ ಸಮಯ ಮುಗ್ದೋಗಿದೆ. ಆಗ ನಿಮ್ಮ ಕೆಲಸ ಅರ್ಧಂಬರ್ಧ ಆಗಿದೆ. ಈಗ ಅದನ್ನು ರಿಪೇರಿ ಮಾಡಬೇಕು ಅಂದರೆ ಒಳ್ಳೆ ಮೈಂಡ್ ಸೆಟ್ ಇರಬೇಕು, ತಾಳ್ಮೆ ಇರಬೇಕು, ಅದೇ ಪೇಷನ್ಸು ನಮಗೆ ಬೇಕಾಗತ್ತೆ. ಸೊ ಈಗ ನನಗೆ ಅದನ್ನು ರಿಪೇರಿ ಮಾಡುವಂಥ ತಾಳ್ಮೆನೂ ಇಲ್ಲ, ಆ ಸಮಯನೂ ಇಲ್ಲ. ಸೊ ನೀವು ವೆಯ್ಟ್ ಮಾಡಿ, ನನಗೆ ಎಲ್ಲಾದರೂ ಸಮಯ ಸಿಕ್ಕಾಗ ಬಂದು ನಿಮ್ಮನ್ನು ಅದೇ ತರಹದ ವಿಗ್ರಹ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತಹ 2 ಕಲ್ಲುಗಳಿಗೆ ಬೇಸರ ಆಗುತ್ತೆ. ಇದಕ್ಕೆ ಹೇಳೋದು ಸ್ನೇಹಿತರೆ, ಸಮಯ ಪ್ರಜ್ಞೆ ಬಹಳ ಮುಖ್ಯ ಅಂತ. ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ, ಅವರಿಗೆ ಸಿಕ್ಕಂತಹ ಸಮಯವನ್ನು ಆಗಾಗಲೇ ಉಪಯೋಗಿಸುವಂತಹ ಬುದ್ಧಿವಂತಿಕೆಯನ್ನು ನಾವು ಇಟ್ಕೊಬೇಕು. ಸಮಯ ಮೀರಿದ ನಂತರ ಮತ್ತೆ ಅದೇ ಕೆಲಸ ಮಾಡ್ತೀವಿ ಅಂದರೂ ಸಹ ಅದು ಯೂಸ್ ಆಗೋದು ಇಲ್ಲ, ವ್ಯರ್ಥ ಆಗಿ ಹೋಗಿರುತ್ತೆ. ಸೊ ನಮಗೆ ಸಿಕ್ಕಂತಹ ಸಮಯವನ್ನು ನಾವು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋ ಕಡೆಗೆ ಗಮನ ಕೊಡೋಣ. ಆ ಕೆಲಸವನ್ನು ಅಂದೇ ಮುಗಿಸೋವಂತಹ ನೈಪುಣ್ಯತೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಥೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.